ಸಿದ್ದರಾಮಯ್ಯರನ್ನ ವರುಣಾದಲ್ಲೇ ಕಟ್ಟಾಕಬೇಕು ಅಂತ ಆರ್ಎಸ್ಎಸ್ ಬಿಜೆಪಿ ಜಂಟಿಯಾಗಿ ಖೆಡ್ಡ ತೋಡಿದೆ. ಖೆಡ್ಡ ತೋಡಿರೋದು ಗೊತ್ತಾಗಿ ಸಿದ್ದರಾಮಯ್ಯ ವರುಣಾದಲ್ಲಿ ಮತಬೇಟೆಗಿಳಿದಿದ್ದಾರೆ. ಅಷ್ಟಕ್ಕೂ ಏನಿದು ವರುಣ ರಣವ್ಯೂಹ ತೋರಿಸ್ತೀವಿ ನೋಡಿ. 29/3/2023 ಸಿದ್ದರಾಮಯ್ಯ ಹೇಳಿದ್ರು, ಓಟು ಕೇಳೋಕೆ ಬರಲ್ಲ, ಮತ ಹಾಕಿ ಅಂತ. ನಾನು ಓಟ್ ಕೇಳಕ್ ಬರಲ್ಲ, ಯತೀಂದ್ರ ಬರ್ತಾರೆ ಓಟ್ ಕೇಳಕ್ಕೆ. ನಾನು ರಾಜ್ಯನೆಲ್ಲ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. 3 ದಿನದ ಹಿಂದೆಯೂ ವರುಣಾದಲ್ಲಿ ಪ್ರಚಾರ, ಇವತ್ತು ಮತ್ತೆ ವರುಣಾದಲ್ಲಿ ಸಿದ್ದು ರೋಡ್ ಶೋ. ಮಾರ್ಚ್ 29 ಅಂದ್ರೆ 3 ವಾರಗಳ ಹಿಂದೆ ವರುಣಾದಲ್ಲಿ ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ರು. ವರುಣಾಗೆ ನಾನು ಯಾವಾಗಾದ್ರೂ ಒಂದು ದಿನ ಬರ್ತೀನಿ, ರಾಜ್ಯ ಸುತ್ತಬೇಕು, ವೋಟ್ ಕೇಳಕ್ ಬರಲ್ಲ, ನನಗೆ ವೋಟ್ ಹಾಕಿ ಗೆಲ್ಲಿಸ್ತೀರಲ್ವಾ ಅಂದಿದ್ರು. ಆದ್ರೆ 3 ದಿನದ ಹಿಂದೆ ಬಂದು ಹೋಗಿದ್ದ ಸಿದ್ದರಾಮಯ್ಯ ಇವತ್ತು ವರುಣಾದಲ್ಲಿ ಮತ್ತೆ ರೋಡ್ ಶೋ ನಡೆಸಿದ್ರು, ಸಮಾವೇಶ ಮಾಡಿದ್ರು, 10 ಹಳ್ಳಿಗಳಲ್ಲಿ ಮಿಂಚಿನ ಪ್ರಚಾರ ಮಾಡಿದ್ರು. ಸೋಮಣ್ಣ ಸ್ಪರ್ಧೆಯಿಂದ ಸಿದ್ದರಾಮಯ್ಯಗೆ ಭಯಾನ. ವಿ ಸೋಮಣ್ಣರನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಿ ಸಿದ್ದರಾಮಯ್ಯರನ್ನ ಸೋಲಿಸುವ ಶಪಥ ಮಾಡಿದೆ. ಅದಕ್ಕೆ ಚಾಮರಾಜನಗರಕ್ಕಿಂತ ವರುಣಾದಲ್ಲೇ ಸೋಮಣ್ಣ ಹೆಚ್ಚು ಪ್ರಚಾರ ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಬಿಎಲ್ ಸಂತೋಷ್ ಎಂಟ್ರಿ ಕೊಟ್ಟು ಸಾಲು ಸಾಲು ಸಭೆ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಸೋಲಿಸಲು ಆರ್ಎಸ್ಎಸ್ ಬಿಜೆಪಿ ರಣತಂತ್ರಗಳನ್ನು ರೂಪಿಸುತ್ತಿದೆ. ಮೇ ಮೊದಲ ವಾರದಲ್ಲಿ ಮೋದಿ, ಅಮಿತ್ ಶಾ ಕೂಡ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪ, ವಿಜಯೇಂದ್ರ ಸೇರಿ ಅನೇಕರ ಕ್ಯಾಂಪೇನ್ ನಡೆಯುತ್ತಿದೆ. ಯಾಕಂದ್ರೆ ಬಿಜೆಪಿ ಸಾಕಷ್ಟು ಲೆಕ್ಕಾಚಾರ ಹಾಕಿದೆ. ಅದೇನೆಂದ್ರೆ, ಇದು ಸಿದ್ದರಾಮಯ್ಯ ಕೊನೆ ಚುನಾವಣೆ ಎಂಬುದೇ ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರ. ಸಿದ್ದರಾಮಯ್ಯ ರಾಜ್ಯ ಸುತ್ತಿದ್ರೆ ಕಾಂಗ್ರೆಸ್ಗೆ ಜನಬೆಂಬಲ ಹೆಚ್ಚಾಗುತ್ತೆ. ಅದೇ ಸಿದ್ದರಾಮಯ್ಯರನ್ನ ವರುಣಾದಲ್ಲೇ ಕಟ್ಟಿ ಹಾಕಿದ್ರೆ ರಾಜ್ಯ ಸುತ್ತೋದು ಕಡಿಮೆ ಆಗುತ್ತೆ. ಆಗ ಬಿಜೆಪಿಗೆ ಹೆಚ್ಚು ಲಾಭ, ಕಾಂಗ್ರೆಸ್ಗೂ ಹೆಚ್ಚು ನಷ್ಟ ಆಗುತ್ತೆ. ಜೊತೆಗೆ ಸೋಮಣ್ಣ ಗೆದ್ರೆ ಇತಿಹಾಸ, ಸಿದ್ದು ಸೋತ್ರೆ ಚರಿತ್ರೆ ಸೃಷ್ಟಿಸಿದ ಕೀರ್ತಿನೂ ಸಿಗುತ್ತೆ. ಹಾಗಾಗಿನೇ ಬಿಜೆಪಿ ಸಾಕಷ್ಟು ರಣತಂತ್ರ ಮಾಡ್ತಿದೆ. ಇಷ್ಟೆಲ್ಲ ಸಿದ್ದರಾಮಯ್ಯರಿಗೂ ಗೊತ್ತು. ಹಾಗಾಗಿನೇ 3 ವಾರದಲ್ಲಿ 3 ಸಲ ವರುಣಾಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಮಾತೆತ್ತಿದ್ರೆ ಬಿಜೆಪಿಯವರ ಮೇಲೆ ಮುಗಿ ಬೀಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ 2 ಸಲ ಬರ್ತೀನಿ ಅಂದ್ರು ಸಿದ್ದರಾಮಯ್ಯ. ಪಾಪ ಬಿಎಲ್ ಸಂತೋಷ್ ಅವ್ರಿಗೆ ನಾನು ಸೋಲ್ಬೇಕು ಅನ್ನೋದು ಇರಬೇಕು ಅಷ್ಟೇನೆ, ದ್ವೇಷದಿಂದ ಅದು. ಅದಕ್ಕಾಗಿ ಸೋಮಣ್ಣನಿಗೆ ದಿನಸಿರ್ತಕ್ಕಂಥವ್ರು ಅವರೇನೆ. ಪ್ರತಾಪ್ ಸಿಂಹನಿಗೂ ಕಾನ್ಸ್ಟಿಟ್ಯೂನ್ಸಿ ವರ್ಣಾ ಕಾನ್ಸ್ಟಿಟ್ಯೂನ್ಸಿ ಏನ್ ಸಂಬಂಧಪ್ಪ? ಅವ್ನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೂ ಬರಲ್ಲ. ಇದು ನಾನು 2 ಬಾರಿ ಇಲ್ಲಿ ಸ್ಪರ್ಧೆ ಮಾಡಿದ್ದು. ಜನ ನನ್ನನ್ನ ಕಾನ್ಫಿಡೆಂಟ್ ಇರಾಗ್ ಮಾಡಿದ್ದಾರೆ. ಇವತ್ತೊಂದು ದಿನ, ಕೊನೆ 2 ದಿನ. ಕೇಳಿದ್ರಲ್ಲ ಸಿದ್ದರಾಮಯ್ಯರ ಮಾತನ್ನ. ಈ ಮಾತನ್ನ ಕೇಳಿದ ಮೇಲೆ ಸಂಸದ ಪ್ರತಾಪ್ ಸಿಂಹ ಟೀಕಾಸ್ತ್ರ ಬಿಟ್ರು. ನಾಮಪತ್ರ ಸಲ್ಲಿಸೋದಕ್ಕಷ್ಟೇ ಬರ್ತೀನಿ ಅಂದ್ರು. ಸೋಮಣ್ಣ ಹೆಸರು ಘೋಷಣೆಯಾಗುತ್ತಿದ್ದಂತೆ ನಾಮಪತ್ರ ಸಲ್ಲಿಸಲು 2 ದಿನ ಮೊದಲೇ ಓಡಿ ಬಂದ್ರು. ಇವತ್ತು ಮತ್ತೆ ಬಂದಿದ್ದಾರೆ. ಮುಂದಿನ ವಾರ ಇಲ್ಲೇ ಇರುತ್ತಾರಂತೆ. ಆ ಭಯ ಇರಬೇಕು ಸಿದ್ದರಾಮಯ್ಯನವರೇ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಸೋಮಣ್ಣನೂ ನನಗೆ ಭಯವಿಲ್ಲ ಅಂದ್ರು. ನನಗೆ ಗೊತ್ತಿಲ್ಲ, ನಾನು ಭೂತಾನೂ ಅಲ್ಲ, ಪಿಶಾಚಿನೂ ಅಲ್ಲ, ನಾನೊಬ್ಬ ಮನುಷ್ಯ. ಸಿದ್ದರಾಮಯ್ಯನವರು ನಮಗೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದ್ರು, ನನಗೇನೋ ದೊಡ್ಡ ನಾಯಕರು. ಹಾಗಾಗಿ ಅವರು ಎಷ್ಟು ಸಾರಿ ಬೇಕು ಅವ್ರು ಬರ್ತಾರೆ. ನಾನ್ಯಾರು ಅದನ್ನು ಕ್ವಶನ್ ಮಾಡೋಕ್ಕೆ? ನನಗೇನು ಸಂಬಂಧ ಇದೆ? ಒಳ್ಳೆಯದು, ಅವ್ರಂಗೆ ಬರೋದ್ರಿಂದ ಮತದಾರ ಎಚ್ಚೆತ್ಕೋತಾರೆ. ಸಿದ್ದರಾಮಯ್ಯಗೆ ಮಾಜಿ ಶಿಷ್ಯನನ್ನೇ ಎದುರಾಳಿ ಮಾಡಿ ಬಿಜೆಪಿ ಸಖತ್ತಾಗಿ ಚೆಕ್ಮೇಟ್ ಕೊಟ್ಟಿದೆ. ಆದರೆ ವರುಣ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಾಗಿರೋದ್ರಿಂದ ಸಿದ್ದರಾಮಯ್ಯರಿಗೂ ಟೆನ್ಷನ್ ಆಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.